ಗೋವಿಂದ ಅಪ್ಪ ಅಪ್ಪ ಅಜ್ಜಿ ಬತ್ತಾಯ್ತೆ. ಅಜ್ಜಿ ಏನಜ್ಜಿ? ಅಲಕಲ ಕಳ್ಳ ನನ್ನ ಮಗನೇ ನನಗೂ ಹೇಳ್ದಂಗೆ ಹೋಯ್ತದೀಯ. ನನಗೆ ಹೇಳ್ದಂಗೆ ಹೋಯ್ತದಿರಲ್ಲ ನೀನು. ಬಂದಿದ್ದಲ್ಲ ಮನೆ ತಕ್ಕೆ ಇತ್ತಿತ್ತಿಲ್ಲ ನೀನು. ಎಲ್ಲರಿಗೂ ಹೇಳ್ಬಿಟ್ಟು ಸುಮಾರು ಹೊತ್ತು ಕಟ್ಟಕ್ಕೆ ಅದೇ ಕಣಜ್ಜಿ ನೀನು ಬರ್ನಿವಲ್ಲ ಅದಕ್ಕೆ ಇನ್ನು ಬಸ್ ಗೊತ್ತಾಯ್ತದೆ ಅನ್ಕೊ ಬಂದ್ಬಿಟ್ಟೆ. ಸರಿ ಮಗಿನೂ ಕರ್ಕ ಹೋಯ್ತದಿಯಲ್ಲ ಇರ್ಸ್ಲ ರಜೆ ಕಳೆ ಗಂಟ ಆಮೇಲೆ ಬೇಕಾದ್ರೆ ಕಳ್ಸ್ಕೊಟ್ಟವು. ಇಲ್ಲ ಕತೆ ಬಿಡು ಅವ್ನಿಗೋಸಿಯ ಡಲ್ ಅವನೇ ಟ್ಯೂಷನ್ ಸೇರಿಸ್ಬೇಕು. ಈಗ ರಾಜ್ಯದಲ್ಲಿ ಸೇರಿಸ್ಬಿಡ್ತೀನಿ. ಇನ್ನೇನು ಇನ್ನೊಂದು 15-20 ದಿವಸ ಅಷ್ಟೇ ಸ್ಕೂಲ್ ತೆಗಿಕತ್ತೆ. ಸರಿ ಅಲ್ಲ ಅಡ್ಮಿಷನ್ ಅದು ಇದು ಮಾಡ್ಸಕ್ಕೆ ಬೇಡವಾ? ಎಲ್ಲ ರೆಡಿ ಮಾಡ್ಕೋಬೇಕು ಅಲ್ಲಿ. ಇನ್ನೇನು ಇನ್ನೊಂದು 15-20 ದಿವಸ ಅದೇ ಸುಮ್ಕಿರ್ ಬೇಡಕತ್ತೆ. ಅಜ್ಜಿ ಹೋಗ್ಬಿಟ್ಟು ಬರ್ತೀವಿ ಬೆಂಗಳೂರಿಗೆ. ಕಳ್ಳನ ಮಕ್ಳ ಒಂಟಕ್ಕೆ ನಿಂತಿದ್ದೀರಲ್ಲ ಚೆಂಗ್ಲು ಸುತ್ತಕ್ಕೆ ಊರಲ್ಲಿ ಇದ್ರ ಆತದ ನೀವು. ಏನಪ್ಪ ಮನೆಗೆ ಹೆಂಗ್ ಮಾಡಿದ್ಲ ಹೇಳ್ದ ಯಾರ್ಗಾರಿಯ? ಭಾನುವಾರ ಆಲೋಕಿಸ್ಕೊತಾರೆ. ನಮ್ಮ ಊರ್ ಪಕ್ಕದವ್ರೆ ಇವ್ರ ಮನೆಯವ್ರು ಕಣವ ಯಾರು ರಮೇಶ್ ನಮ್ಮ ಮನೆಯವರು ಹೇಳಿರೋದು. ಅವ್ರ ಕಡೆ ನಂಟ್ರಿ ಅಂತ ಬರ್ತಾರೆ. ಕೀನು ಅವ್ರು ಕೊಟ್ಟಿವಿ ಭಾನುವಾರ ಬಂದು ಆಲೋಕಿಸ್ಕೊತಾರೆ. ಸರಿ ಯಾವಾಗ ಬಂದಿ ಮತ್ತೆ? ಯಾವ್ದಾರ ಹಬ್ಬ ಉಣ್ಮೆ ಊರ್ ಜಾತ್ರೆ ಏನಾದ್ರು ಇರ್ತದಲ್ಲ ಬರ್ತೀನಿ ಹೇಳಿ ಹಬ್ಬಕ್ಕೆ ಬರ್ತೀನಂತೆ. ಸರಿ ಕಲ ಮಗ ಆಯ್ತು. ಚೆನ್ನಾಗಿರು ಏನು ಇದು ಮಾಡ್ಕೊಳಕ್ ಹೋಗ್ಬೇಡ. ಹೆಂಗೋ ಚೆನ್ನಾಗಿರು ಪಾಪ. ಸೋಬಿತನ ಗಂಡ ನೀನು ನಂಬ್ಕೊಂಡು ಆಫೀಸ್ ಹೋಯ್ಸವ್ರೆ. ನೀನು ಅದನ್ನ ಉಳಿಸ್ಕೊಂಡು ಅಚ್ಚುಕಟ್ಟಾಗಿ ಬ್ಯಾಟ ಮಾಡ್ಕೊಂಡು ಹೋಗು ಆಯ್ತಪ್ಪ. ಸರಿ ಆಯ್ತು. ಅಲ್ಲಿ ಹೋಗಿದ್ದಾನೆಲ್ಲ ಇದಾದ್ಮೇಲೆ ಫೋನ್ ಮಾಡ್ತೀನಿ. ನೀವು ಬಾ ನೀನು ದೊಡ್ಡಜ್ಜಿ ಕರ್ಕೊಂಡು. ದೊಡ್ಡಜ್ಜಿ ಅಪ್ಪ ಹೂವು ಎಲ್ಲ ಮನೆ ತವೇ ಇದ್ರು. ಎಲ್ಲರಿಗೂ ಹೇಳ್ಬಿಟ್ಟು ಬಂದೆ ಓಟ್ ಬರ್ತೀನಿ ಅಂದ್ಬಿಟ್ಟು. ನಿನ್ಗೆ ಹೇಳ್ತಿಲ್ಲ ಅಷ್ಟೇ. ನಿನ್ಗೆ ಹೇಳೋದಂತ ಕಾದೆ ಕಣಜ್ಜಿ ಸುಮಾರು ಹೊತ್ತು ಕಟ್ಲುವೆ. ನೀನು ಬರ್ನಿವಲ್ಲ. ಅಯ್ಯೋ ಆಟ ತಕ್ಕ ಹೋಗಿದ್ದೆ ಕಣಪ್ಪ. ನನಗೇನು ಗೊತ್ತೀನಿ ಇವತ್ತೇ ಹೋಯ್ತಿ ಅಂದ್ಬಿಟ್ಟು. ನನಗೆ ಗೊತ್ತಿತ್ತಿಲ್ವಲ್ಲ. ನನಗೇನು ನಿನ್ನೆ ಹೇಳಿದ್ರೆ ಉಳ್ಕೊಳ್ಳೋನು. ಅದಕ್ಕೆ ಬಂದ ತಕ್ಷಣ ಬಂದರು ಈಗ ತಾನೇ ಹೋದ ಅಂತ. ಅಯ್ಯೋ ಸಿಕ್ಕನೋ ಇಲ್ವಪ್ಪ ನನ್ನ ಮಗ ಅನ್ಕೊಂಡು ಓಡ್ ಬಂದೆ ಕಲ ಮಗ. ಸುಸ್ತಾಯ್ತಾ ಕುಂತದ ನನಗೆ. ಆಯ್ತು ಸುಧಾರಿಸ್ಕೊ ತಲೆಗೆಡ್ಸ್ಕೊಬೇಡ ಮಗ. ನಾನು ಹೇಳ್ತೀನಿ ನನ್ನ ಮಾತು ಕೇಳು. ಇದು ಒಂದ್ಸತಿ ಸಂಸ್ಬಿಟ್ಟು ಈಗ ಅವಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅತ್ತನ. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಹಿಂಗೆ ಆಟ ಮಾಡ್ತಾ ಕುಂತಿದ್ದಿ ಅಜ್ಜಿ. ಮನ್ಸು ಒಂದ್ಸತಿ ಹೊಡೆದೋದ್ಮೇಲೆ ಅದನ್ನ ಸರ್ ಮಾಡಕ್ಕೆ ಹಾಕಿಲ್ಲ. 2 ಸತಿ ಅದನ್ನ ಸರ್ ಮಾಡಿಯೇ ನೋಡು. ಅದ್ರ ಬಗ್ಗೆ ನಾನು ಹಂಗನ್ನೋದಾಗಿದ್ರೆ ಓಡಿಸ್ತಿಂದ ನೀವು ಹೇಳ್ತಿಲ್ವಾ ಬೇಡ ಕಣಪ್ಪ ಡೈವರ್ಸ್ ಕೊಡೋದು ಬೇಡ ಬೇಡ ಅಂತ. ನನಗೆ ಇಷ್ಟ ಇಲ್ಲ ಕಣಜ್ಜಿ. ಬಲವಂತದಿಂದ ಒಬ್ರು ಕೂಡ ಜೀವನ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಬೇಡ. ನನಗೆ ಒಂದ್ಸತಿ ಸರಿ ಅಂತ ಅಂದಮೇಲೆ ಅದನ್ನ ಯಾವತ್ತೂ ಸರಿ ಮಾಡಕ್ಕೆ ಹೋಗ್ಬಿಡ್ದು. ಇರಲಿ ಬಿಡು. ಅವಳ ಪಾಡ್ಗೆ ಅವಳು ಇರಲಿ, ನನ್ನ ಪಾಡ್ಗೆ ನಾನು ಇರ್ತೀನಿ. ಏನಕ್ಕೆ ತೊಂದರೆ ಏನಾಗಿದ್ದು? ಏನು ತೊಂದರೆ ಆಗಿದ್ದು ಹೇಳು? ನೀನು ಏನು ತಲೆಗೆಡ್ಸ್ಕೊಬೇಡ. ನಾವು ನಿಮ್ಮದೇ ಇರ್ತೀನಿ ಎಲ್ಲಿದ್ರು. ನೀನು ಆರಾಮಾಗಿರೋ, ಆರೋಗ್ಯ ನೋಡ್ಕೊ. ಮನೆಗಿನ ಎಲ್ಲ ಸರಿ ಆದಮೇಲೆ ಬರೀ ಕೇಳ್ತೀನಿ ಬಂದು ಬರೀವ್ರಂತೆ. ಅಯ್ಯೋ ಏನಪ್ಪ ನಾವು ಹೇಳಷ್ಟೇ. ನಾನು ಹೇಳ್ದೋ ನಾವು ಇನ್ನೇನು ಮಾಡೋಕ್ಕದು? ಅಯ್ಯನ್ವೇ ಗೊತ್ತಾದಕ್ಕಲ್ಲ ಇರ್ಲ ಬಸ್ ಅದು ಈ ಹೊತ್ತಿಗೆ ಬಂದಿದ್ದೀರಾ? 11 ಗಂಟೆಗೆ ತನಕ ಇರೋದು. ಈಗ 10:30. ಒಂದೊಂದು ದಿವಸ ಬೇಗ ಬಂದ್ಬಿಡ್ತದಲ್ಲ ಅದಕ್ಕೆ ಬಂದ್ಬಿಟ್ಟೆ. 10:30ಗೆ ಬಂದ್ಬಿಡ್ತದೆ ಒಂದೊಂದು ದಿವಸ ಅನ್ಕೊಂಡು ಇವತ್ತೇ ಬಂದಿಲ್ಲಪ್ಪ. ಹೋಗಿ ಸುಮ್ಕಿರು ಮಗ. ಹುಷಾರು ಕಲ ಮಗ. ಹುಷಾರು ಗೊತ್ತಿಲ್ದೂರು ಮುಗಿನ ಹಚ್ಕಟ್ಟಾಗಿ ನೋಡ್ಕೊಪ್ಪ ಆಯ್ತಾ. ಚೆನ್ನಾಗಿರು. ಯತ್ನೆ ಮಾಡಕ್ಕೆ ಹೋಗ್ಬೇಡ ಯಾವ್ದ್ರ ಬಗ್ಗೆನೂ. ಇನ್ನೇನು ಮಾಡಿ ನೀನು ತಗೊಂತಿರೋ ತಪ್ಪು ತೀರ್ಮಾನ. ಈಗ ಯಾರು ಮಾಡಿದಾರ ಈಗ ಅವಳು ಇರೋಕ್ಕಿಲ್ಲ ಬಾಳಕಿಲ್ಲ ಅಂದಿದ್ಲ. ಯಾಕೋ ನೀನೇ ಒಳ್ಳೆ. ನೀನೇ ಮನ್ಸು ಕೊಡೋಕ್ಕಿಲ್ಲ. ನಾವಿನ್ನೇನು ಹೇಳವ ನಾವಿನ್ನೇನು ಹೇಳಂಗಿದ್ದದ್ದು ಹೇಳು. ಏನೋ ದೇವ್ರಿಗೆ ಮಾಡ್ದಂಗೆ ಆಣೆ ಬರ್ದಂಗೆ ಆಯ್ತದೆಪ್ಪ. ನೀನೇನು ತಲೆಗೆಡ್ಸ್ಕೊಬೇಡ. ಸುಮ್ಮನೆ ಇರೋದು ಕಲಿ. ಸರಿ ಆಯಿತು. ನಾನು ಚೆನ್ನಾಗಿರ್ತೀನಿ. ನೀವು ಅಷ್ಟೇ ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ. ಆರಾಮಾಗಿರಿ. ಬರ್ತೀನಿ ಆಗಾಗ. ಓಹ್ ಯಪ್ಪ ಅದೇ ತದ ಅದೇ ಸುಸ್ತು ಬರ್ತದೆ. ಬಸ್ ಬಂದ್ಬಿಟ್ಟಿದೆ ನಾವು ಒಟ್ಟೋಗಿದ್ದೇನೋ ಅನ್ಕೊಂಡು ಓಡ್ ಬಂದೆ ಕಲ ಮಗ. ಹೇಳ್ಬೇಡ್ದ ರಾತ್ರಿ ನೀನು ಬಂದಿದ್ದಲ್ಲ ನಾಳೆ ಕೊಯ್ತೀನಿ ಎದ್ದಿ ಒತ್ಲಂತೆ ಅಂತ ಇರೋನಲ್ಲ ಮನೆ ತಾವು ತೋಟಕ್ಕೆ ಹೋಯ್ತಿದ್ದಿಲ್ಲ. ನನಗೇನು ಗೊತ್ತು ನೀವು ತೋಟಕ್ಕೆ ಹೊತ್ತಿಗೆ ಹೋಯ್ತಿರಿ ಅಂತ. ಅದಕ್ಕೆ ಹೇಳಿಲ್ಲ. ಹಂಗೂ ಸುಮಾರು ಹೊತ್ತು ಕೂತಿದೆ. ಬರ್ನಿವಲ್ಲ ಇನ್ನು ಬಸ್ಸು ಓದ್ತಾಯ್ತದೆ ದೂರ ಪಯಣ ಓದ್ಲಂತಾನೆ ಉಂಡದ ಅನ್ಕೊಂಡು ಹೊಂಟೇವ್ನಿ ಕಂತ ತಾತ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಇರ್ಲ ಮಗನೇ ರಜಾ ಅಲ್ವಾ? ಅಲ್ಲ ಅಡ್ಮಿಷನ್ ಎಲ್ಲ ಮಾಡಬೇಕು. ಸುಮ್ಕಿರು ಬೇಡಕತೆ. ಆಯ್ತು ಅಪ್ಪ ಗೊತ್ತಿಲ್ದೂರು ಹುಷಾರಾಗಿರ್ಲ ಮಗ. ಚೆನ್ನಾಗಿ ನಗ್ನಗಿತ್ತವ. ಏನೋ ನೀನು ತೀರ್ಮಾನ ಮಾಡ್ಕೊಂಡಿರೋ ಜೀವನ ನಾವು ಹೇಳ್ದಂಗೆ ಕೇಳಿದರೆ ಸರಿಯಾಗಿರೋದು ಅಂತ ನಮ್ಗೆ ಅನಿಸ್ತದೆ. ನಿನಗೇನು ಮಾಡಬೇಕು ಸರಿಯೋ ತಪ್ಪು ಅದೆಲ್ಲ ನಿನ್ಗೆ ಗೊತ್ತು. ಸಣ್ಣ ಇದಲ್ಲ ನಿನ್ನ ಜೀವನ ಹೆಂಗಿರ್ಬೇಕು ಅನ್ನೋದು ನಿನ್ಗೆ ಗೊತ್ತು. ನೀನೇ ತೀರ್ಮಾನ ತಗೊಂಡಿದ್ದಿ. ಚೆನ್ನಾಗಿರ್ಲ ಮಗ. ಚೆನ್ನಾಗಿರು. ಇನ್ನೇನು ಮಾಡೋದು? ಅವಳಿಗೂ ಒಂದು ಇರ್ತದೆ ಜೀವನ, ನಿನಗೂ ಇರ್ತದೆ. ತಲೆಗೆಡ್ಸ್ಕೊಬೇಡ ಇರು. ಇನ್ನು ನಾವು ಹೇಳಿದ್ರೆ ಮಾತು ಕೇಳಕ್ಕಿವಲ್ಲ ನೀನು. ಇನ್ನೇನು ಮಾಡೋದು? ಇನ್ನು ಸುದ್ದಿ ಮಾತಾಡಿ ಏನು ಉಪಯೋಗ ಬಿಡ್ತದ? ಉಪಯೋಗ ಇಲ್ದವ್ದ ಮಾತಾಡಿ ಏನು ಪ್ರಯೋಜನ ತದ? ಅಲ್ಲಿ ಹೋಗಿ ಮನೆಗಿನೆಲ್ಲ ಇದಾದ್ಮೇಲೆ ಹೇಳ್ತೀನಿ. ಬಂದ್ಬಿಡು ನೀನು ಅಜ್ಜಿ ಕರ್ಕೊಂಡು ದೊಡ್ಡಜ್ಜಿ ಕರ್ಕೊಂಡು ಎಲ್ಲ ಬನ್ನಿ. ಒಂದ್ಸತಿ ಹೇಳ್ತೀನಿ ಬನ್ನಿ. ಆಯ್ತು ಬಿಡಪ್ಪ ಬರ್ತೀವಿ. ಆಯ್ತು ಬಿಡು. ಬಸ್ ಬರ್ತದೆ ಕಲ ಮಗ. ಬಸ್ಸು ಯಾವುದೋ ಬರ್ತದೆ ನೋಡು. ಬರ್ತದೆ ಕಲ ಮಗ. ಅದು ಯಾವ ಬಸ್ ಬರ್ತದೆ ಕಣೆ ಮಗ. ಹುಷಾರು ಕಲ. ಸರಿ ಆಯ್ತು ಸುಮ್ಮನಿರು. ಅಜ್ಜಿ ತಾತ ಬರ್ತೀನಿ ಮತ್ತೆ. ಹುಷಾರು ಕಣ್ ಮಗನೆ. ಹೋದಕ್ಷಣ ತಲುಪ ತಕ್ಷಣ ಫೋನ್ ಮಾಡ್ಲಾ? ಮಾಡ್ತೀನಿ ಬಪ್ಪ ಬಾ ಅಜ್ಜಿ. ಟಾಟಾ ಬರ್ತೀನಿ ಅಜ್ಜಿ. ಓಟ್ ಬಾ ಮಗನೆ. ಹೋದಕ್ಷಣ ತಲುಪ ತಕ್ಷಣ ಫೋನ್ ಮಾಡಪ್ಪ. ಮಾಡ್ತೀನಿ. ಅಯ್ಯೋ ನನ್ನ ಮಗನ ನೆನ್ಸ್ಕೊಂಡ್ರೆ ಹೊಟ್ಟೆ ಹೊಡೆದು ಬೆಂಕಿ ಆಯ್ತದೆ. ಏನು ಮಾಡೋದು? ಹಿಂಗೆ ಮಾಡ್ಕೊಂಡಲ್ಲ ಜೀವನವ. ಅಲ್ಲಕಂದ್ರೆ ಈ ವಯಸ್ಸಿಗೆ ಒಂದಲ್ಲ ಅಂತ 2 ಮದುವೆ ಆದ್ರೂ ಒಬ್ಬರು ಕೊಟ್ಟರು ಯಾವಾಗ ಬಾಳ್ದಾನೆ ಹಿಂಗೆ ಜೀವನ ಹಿಂಗೆ ಒಂಟಿ ಮಾಡ್ಕೊಬಿಟ್ನಲ್ಲ ಹೊಟ್ಟೆ ಉರಿತದೆ ನೋಡು. ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತ ತೀರ್ಮಾನ ಮಾಡ್ಕೊಳಕ್ಕೆ ಅವ್ನಿಗೆ ಗೊತ್ತು. ಅವ್ನ ಜೀವನ ಅವ್ನ ಇಷ್ಟ. ನಾವೇನು ಮಾಡೋಕ್ಕಿದ್ದು ನಾವೇನು ಬೇಡ ಅಂದ್ವಾ? ಆಗಿದಾಯ್ತು ಹೋಗಿದಾಯ್ತು ಸರಿ ಮಾಡದ ಅಂತ ನಾವು ಎಷ್ಟು ಪ್ರಯತ್ನ ಪಟ್ಟು ವರ್ಷದಿಂದನೇ ಅವನು ಎಡ್ತಿ ಮೇಲೆ ಜ್ಞಾನ ಬರಲಿಲ್ಲ. ನನಗೆ ಎಡ್ತಿ ಸವಾಸ ಬೇಡ ಅಂತ ಅವನೇ ತೀರ್ಮಾನ ಮಾಡ್ಕೊಂಡ್ಮೇಲೆ ಯಾವತ್ತು ಬಲವಂತದಿಂದ ಸರಿ ಮಾಡಕ್ಕೆ ಹೋಗ್ಬಾರ್ದು. ಅವೆಲ್ಲ ಸರಿ ಬರೋಕ್ಕಿಲ್ಲ ಆಯ್ತಾ? ತಲೆಗೆಡ್ಸ್ಕೊಬೇಡ ನೀನು. ಎಲ್ಲ ಸರಿ ಐತೆ ಸುಮ್ಮನಿರು. ಏನೋ ಬುಡಿ ಎತ್ತಾಗೆ
ಓಜಿ ಉಂಟೋದ ಅಣ್ಣ ಹೋಗಿ ಈಗ 5 ನಿಮಿಷ ಆಯ್ತು ಕಣಪ್ಪ, ಬಸ್ ಹತ್ತಿ ಹೊಂಟೋದೆ. ಅಲ್ಲ ಇವನೊಂದು ಫೋನ್ ಮಾಡ್ದಾನೆ ಉಂಟೋಗ ನಾನೇನ್ ಮಾಡಿದೆ? ಅಯ್ಯೋ ಅವ್ನಿಗೊಂದ ಸುಮಾರ ನಮಗೂ ಹೇಳಿದ ಕಣ್ಮಗ, ನಾವು ರಾತ್ರಿನೂ ಹೋಗಿತ್ತಿಲ್ವಾ, ಇಷ್ಟೊತ್ತಿಗೆ ಹೋಯ್ತೀರಿ ಅಂದಿಲ್ಲ. ನಾವು ಬೇರೆ ತೋಟ ತಕ್ಕ ನಿಮ್ಮ ಮೈನೂ ಹೋಗಿವಿ. ಬಂದು ಕೇಳಿದ್ರೆ ಗೋವಿಂದ ಹೋದ ಅಂದ್ರು. ಅಯ್ಯೋ ಇನ್ನು ಕೊನೆಗೆ ಯಾವಾಗ ಬಂದಾನೆ ಏನೋ ತಡು, ಹೋಗಿ ಒಂಚೂರು ನೋಡ್ಕೊಬ್ರಮ್ಮ ಅನ್ಕೊಂಡು ಬಂದ. ಸದ್ಯಕ್ಕೆ ಯಾಕೋ ಸಿಕ್ತಕನಪ್ಪ, ಸಿಕ್ತ. ಅವ್ನಿಗೆ ಯಾವುದು ಜವಾಬ್ದಾರಿ ಪ್ರೀತಿ ವಿಶ್ವಾಸದ ಬಗ್ಗೆ ಗೊತ್ತಿಲ್ಲ, ಸುಮ್ಕಿಲ್ಲ ಮಗ. ಹಂಗೆ ಗೊತ್ತಿದ್ರೆ ಜೀವನ ಯಾಕೆ ಹಿಂಗೆ ಮಾಡ್ಕೊತಿದ್ದ? ಎಷ್ಟು ಹೇಳಿದ್ರು ಕೇಳ್ದಂಗೆ ಹಿಂಗೆ ಆಟ ಮಾಡ್ಕೊಂಡು ಹಿಂಗೆ ಬೇಡವೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಹಿಂಗೆ ಹೋಯ್ತಾ ಕೂತಾನಲ್ಲ ಮಗ. ಹಿಂಗೆ ಹೆಂಗ್ಲ ಮಾಡೋದು ಹಿಂಗಾದ್ರೆ ಸರ್ ಬರಕ್ಕೆ ಬಿಡೋಜಿ, ಜೀವ ಮನ್ಸು ಅಂತ ಕನ್ನಡಿದಂಗೆ ಹೊಡೆದೋದ್ಮೇಲೆ ಮುಗೀತು. ಏನೋ ಅವ್ನ ಮನ್ಸಲ್ಲಿ ಏನಿದ್ದದೋ, ಈಗ ನಾವೇನೋ ಹೇಳೋರು ಹೇಳ್ಬೋದು ಹಂಗೆ ಮಾಡು ಹಿಂಗೆ ಮಾಡು ಅಂತ. ಅವ್ನ ಮನ್ಸಲ್ಲಿ ಏನದೆ ಅಂತ ಯಾರು ಕಂಡಿದ್ದಾರು, ಅವ್ನಿಗೆ ಎಷ್ಟು ನೋವಿದ್ದದೋ ಏನೋ ಬಿಡು. ಎಲ್ಲಾರು ಅಲ್ಲಿ ಒಟ್ಟಿಗೆ ಚೆನ್ನಾಗಿರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗೊಂದು ಮಾತನ್ನು ಹೇಳಿಲ್ಲ. ಹಂಗೂ ನೆನೆ ಸೋಬಿತರ ಮೇಲೆ ಊಟ ಮಾಡ್ತಿದ್ದ, ಹಾಗೂ ಹೋದೆ ಮಾತಾಡಿಸ್ತಾ ಊಟ ಮಾಡಲ್ಲ ಅಂತ. ಹಿಂಗೆ ಹೋಯ್ತೀನಿ ಬಿಡ್ತೀನಿ ಅಂದಿಲ್ಲ. ಈಗ ರಶ್ಮಿ ಹಂಗೆ ಅಂದಿದ್ದು, ಬಾಬಾ ಹೋಯ್ತು ಬೆಂಗಳೂರಿಗೆ ಅಂತ. ಹಂಗೆ ತನ್ನ ನೋಡೋದ ಬಸ್ ಸ್ಟ್ಯಾಂಡ್ಗೆ ಅಜ್ಜಿನೂ ಹೋಗೋದೆ, ತಾತ ನಿನ್ಬಿಟ್ಟು ಹೋಯ್ತು ಅಂತಂದು. ಇನ್ನು ಇದ್ಗಿದ್ದನೇನೋ ಮಾತಾಡ್ಸೋದು ಅಂದ್ಕೊಂಡು ಓಡ್ ಬಂದೆ. ಬಿಡು ಫೋನ್ಗಿನ್ ಮಾಡ್ಬಿಟ್ಟು ಮಾತಾಡ್ತೀನಿ ಅಂತ ಏನು ಮಾಡೋದು? ಅಯ್ಯೋ ಹೆಂಗಪ್ಪ ನೀನು ತಪ್ಪು ಬೇಜಾರು ಮಾಡ್ಕೊಬೇಡಪ್ಪ. ನೀನು ಏನು ಮಾಡಿ ತಪ್ಪು ತಿಳ್ಕೊಬೇಡ, ಸುಮ್ಕಿರ. ಅವ್ನು ಕ್ವಾಚ್ ಬುದ್ಧಿ ಕಲ, ಅವನು ಕ್ವಾಚ್ ಬುದ್ಧಿ ಕಲ್ತ್ಕೊಂಡು ಅವನು ದುರ್ಬುದ್ಧಿ ಕಲ್ತ್ಕೊಂಡು ಅವ್ನ ಜೀವನನೇ ಅವನೇ ಹಾಳು ಮಾಡ್ಕೊಂಡಪ್ಪ. ಹೆಂಗೋ ಆ ಮಕ್ಳಿಗೆ ಆಸರೆಯಾಗಿರಲಿ. ಇನ್ನೇನು ಹೆಣ್ಮಕ್ಳ ಬಗ್ಗೆ ಅವನು ಅಷ್ಟು ಇದು ಮಾಡೋಕ್ಕಿಲ್ಲಪ್ಪ. ಮಗನಾರೆ ಸಾಕೊಂಡು ಹೋಲಿ, ಇನ್ನೇನು ಮಾಡೋಕ್ಕಾಗದು? ಹೆಂಗೋ ನನ್ನ ಮಗಳು ನೋವೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿರೋದಕ್ಕೆ ಇವತ್ತು. ಹೆಂಗೋ ಸದ್ಯಕ್ಕೆ ತಂಗೆಯ ಹಂಗೈನಲ್ಲಿ ಮಡಿಕೊಂಡು ಸಾಕತ್ತದ ನನ್ನ ಮಗ. ಹೆಂಗೋ ದೇವ್ರದಾಗಿಂದ ದೇವರು ಅದ್ರಲ್ಲಾರೆ ಅವಕ್ಕೆ ಅದೃಷ್ಟ ತಂದುಕೊಟ್ಟ. ಒಳ್ಳೆ ಕೆಲಸದಲ್ಲ ಅವಳೆ ತಂಗೆ ಸಾಕಂದು ಮದುವೆ ಮಾಡೋ ಶಕ್ತಿನೂ ದೇವರು ಕೊಟ್ಟವನೇ. ನಾವೆಲ್ಲ ಎಲ್ಲಿ ಹೋಗಿದ್ದವು? ನೀನು ಇರೋಕ್ಕಿಲ್ವಪ್ಪ. ನಾವು ಇರಲಿ ಬಿಡ್ಲಿ, ಚಿನ್ನನ ಮದುವೆ ಸೋಬಿತನ ಮಗನ ಕೊಟ್ಟೆ ಮಾಡಿಬಿಡಪ್ಪ. ಅಷ್ಟೇ ನಾವು ಕೇಳ್ಕೊಳ್ಳೋದು. ಸೋಬಿತನಿಗೂ ಹೇಳಿವಿ, ನೀನೇ ಮಾಡ್ಕೊಬಿಡವ ಅವಳನ್ನ ಅಂದ್ಕೊಂಡು ಹೇಳಿವಿ. ಹೆಂಗೋ ದೇವ್ರದಿಂದ ಚೆನ್ನಾಗಿರ್ಲಿ ಅಷ್ಟೇ ಕಣಪ್ಪ, ಇನ್ನೇನೂ ಇಲ್ಲ. ಸರಿ ಆಯಿತು ಬಿಡಜ್ಜಿ, ಎಲ್ಲ ಚೆನ್ನಾಗಿರ್ತಾರೆ, ತಲೆಗೆಡ್ಸ್ಕೊಬೇಡ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಈಗ ಸದ್ಯಕ್ಕೆ ನಿಮಗೆ ಗೊತ್ತು, ನಿಂಗಮ್ಮ ಸ್ಟೋರಿಯ ಈಗ ಎಲ್ಲ ಫುಲ್ಲು ಹೆಚ್ಚು ಕಮ್ಮಿ 4500 ಎಪಿಸೋಡ್ಗಳಾಗವೆ. ಅದನ್ನೇ ಮಾಡಿದ್ನಿ ಈಗ ರಿಪೀಟು. ಈಗ ಏನಾದ್ರು ಮಾಡಿರೋದನ್ನೇ ಮಾಡ್ತೀರಾ ಅಂತ ಕಮೆಂಟ್ಗಳು ಬರ್ತವೆ. ನೋಡೋರ್ಗು ಬೋರ್ ಆಯ್ತದೆ. ಈಗ ನಾವೇನು ಎಲ್ಲಿಗೂ ಹೋಗಿಕ್ಕಿಲ್ಲ, ಇಲ್ಲೇ ಇರ್ತೀವಿ. ಏನು ಚಾನಲಲ್ಲಿ ವೀಡಿಯೋ ಬೇರೆ 4,000 ಅದಲ್ದನೇ ನಾವೆಲ್ಲೂ ಹೋಗಿರೋಕ್ಕಿಲ್ಲ, ಇಲ್ಲೇ ಇರ್ತೀವಿ. ಸರಿರಪ್ಪ, ಅದಕ್ಕೆ ಹೊಸ್ದಾಗಿ ಶುರುವಾಗಿತ್ತು. ನಿಮಗೆ ಗೊತ್ತಲ್ಲ, 4-5 ವೀಡಿಯೋಗಳು ಬಂದವೆ ಕರುಳಿನ ಕುಡಿ ಅಂತ. ಅದರಲ್ಲೂ ಚೆನ್ನಾಗದೆ. ಅದು ಇನ್ನೂ ಸ್ಟೋರಿ ಡಿಫ್ರೆಂಟಾಗಿರ್ತದೆ ಅಪ್ಪ. ದಯವಿಟ್ಟು ನೀವು ಈ ಆದಷ್ಟು ಬೇಗನೆ ಈ ಸ್ಟೋರಿಯ ಒಳ್ಳೆ ಎಂಡಿಂಗ್ ಕೊಟ್ಟು ಮುಗಿಸೋದ ಅಂತ ತೀರ್ಮಾನ ಮಾಡಾಗದೆ ಕಣ್ರಪ್ಪ. ಈಗ ನಿಮಗೆ ಗೊತ್ತಲ್ಲ, ಸುಮ್ಮನೆ ಅದನ್ನೇ ಹೇಳ್ಕೊಳ್ಳೋದೇ ಕೆಲವ್ರಿಗೆ ಇಷ್ಟನೇ ಆಯ್ತಲ್ಲ. ವ್ಯೂಸ್ ಕೂಡ ಕಮ್ಮಿ ಆಗದೆ, ನಿಮಗೆ ಗೊತ್ತು. ನೋಡಿ ಚಾನಲ್ ನೋಡ್ರೆ ಗೊತ್ತಾಯ್ತದೆ. ಅದಕ್ಕೆ ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಆ ಸ್ಟೋರಿ ಒಂದು 5-6 ವೀಡಿಯೋದಲ್ಲಿ ತುಂಬ ಇಂಪ್ರೆಷನ್ ಆಗಿದೆ, ಭಾಳ ಇಷ್ಟಪಟ್ಟವ್ರೆ. ಆಯ್ತಪ್ಪ, ಹಂಗೆ ಇದುವೇ ಹೊಸ ಸ್ಟೋರಿ ಖಂಡಿತವಾಗ್ಲೂ ಇಷ್ಟ ಆಯ್ತದೆ ಅನ್ನೋದು ಭರವಸೆ ಕೊಡ್ತೀವಿ. ಅದಂತೂ ಚೆನ್ನಾಗದೆ ಸ್ಟೋರಿ, ಇದಕ್ಕಿಂತ ಚೆನ್ನಾಗಿ ಬರ್ತದೆ ಅನ್ನೋದು ನಂಬಿಕೆನೂ ಅದೇ. ಸರಿರಪ್ಪ, ಈಗ ಏನೇ ಆದರೂ ಒಂದು ಶುರು ಅಂತ ಇದ್ಮೇಲೆ ಅದಕ್ಕೆ ಎಂಡು ಅನ್ನೋದು ಇರಬೇಕು. ಅದರಿಂದನೇ ಈಗ ಇದಕ್ಕೊಂದು ಆ್ಯಪ್ ಎಂಡಿಂಗ್ ಕೊಟ್ಬಿಟ್ಟು ಮುಗಿಸೋದ ಕೆಂಪಕ್ಕ ನಿಂಗಮ್ಮ ಸ್ಟೋರಿ ಅಂತ ಅನ್ಕೊಂಡಿದ್ದೀವಿ. ನಾವು ಇನ್ನೆಲ್ಲೋ ಹೋಗಿದ್ದಾವು, ಇಲ್ಲೇ ಇರ್ತೀವಿ, ತಲೆಗೆಡ್ಸ್ಕೋಬೇಡಿ. ಆಮೇಲೆ ಮಧ್ಯದಲ್ಲೂ ಬರ್ತೀವಿ ಆಯ್ತಾ? ಯಾವಾಗಾರು ಒಂದೊಂದ್ಸತಿ ಬಂದು ನಾವು ಮಾತಾಡ್ಕೊಂಡು ಹೋಯ್ತೀವಿ. ನಿಮ್ಮ ಕುಟೆ ಸುಮ್ಮನೆ ಇದ್ದಾವ. ಅದಕ್ಕೆ ಹಿಂಗೆ ಸದ್ಯಕ್ಕೆ ಹ್ಯಾಪಿ ಎಂಡಿಂಗ್ ಕೊಟ್ಬಿಟ್ಟು ಮುಗಿಸ್ಬಿಡೋದ, ಇನ್ನೊಂದು ಸ್ಟೋರಿ ಮಾಡೋದ. ಸ್ಟೋರಿಗಳ್ಗೇನು ಕೊರತೆ ಇಲ್ಲ, ಬೇಕಾದ ಸ್ಟೋರಿಗಳವೆ. ಒಂದೊಂದಾಗಿ ಇನ್ನೂ ಸ್ಟೋರಿಗಳು ಬೇಕಾದಷ್ಟವೆ, ಮುಗಿಸೋದ, ಇನ್ನೊಂದು ಶುರು ಮಾಡೋದ ಅಷ್ಟೇ ಕಣ್ರಪ್ಪ. ಅದಕ್ಕೇ ಪಾಪ ಸುಮಾರು ಜನ ಬೇಡ ಇದೇ ಇರಲಿ ಅಂತೀರಿ. ಅದಕ್ಕೂ ಇಷ್ಟ ಆಗೇ ಆಯ್ತದೆ ನಿಮಗೆ 100ಕ್ಕೆ 100 ಭಾಗ ಅಂತ ನಾನು ಭರವಸೆ ಕೊಡ್ತೀನಿ. ಈಗ 2 ಆದರೆ ಸ್ಟೋರಿಗಳು ಮಾಡಿ 2 ಅದನ್ನು ಮಾಡಿ ಇದನ್ನು ಮಾಡಿ ಅಂತೀರಿ. ಆಗ ಸ್ಟೋರಿಗಳು ಮಾಡೋಕ್ಕೆ ಭಾಳ ಈಗ ಹಳ್ಳಿ ಸೊಬಗು ಚಾನಲ್ 2 ಅದಲ್ಲ, ಅದಕ್ಕೂ ವೀಡಿಯೋ ಮಾಡಬೇಕು, ಇದಕ್ಕೂ 2 ಸ್ಟೋರಿ ಮಾಡಬೇಕು ಅಂದ್ರೆ 3 ಸ್ಟೋರಿಯಾಗಿ ಎಲ್ಲ ಇದಾಗೋಯ್ತದೆ. ಅದು ಬೇಡ. ಅದಕ್ಕೆ ಈಗ ಇದಕ್ಕೆ ಎಂಡ್ ಮಾಡಿಬಿಟ್ಟು ಅದನ್ನೇ ಶುರು ಮಾಡೋದ ಕರುಳಿನ ಕುಡಿ ಸ್ಟೋರಿ ಅಂದ್ಬಿಟ್ಟೆ ನಾನು ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನ ಆದಷ್ಟು ಬೇಗ ಎಂಟು ಕೊಟ್ಬಿಟ್ಟು ಈಗ ಇನ್ನು ಮುಂದಕ್ಕೆ ಕರುಳಿನ ಕುಡಿ ಸ್ಟೋರಿನ ಮುಂದುವರ್ಸೋದ ಕಣ್ರಪ್ಪ. ಸರಿ ಕಣ್ರಪ್ಪ, ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ. ಹಂಗೆ ವೀಡಿಯೋ ಹೆಂಗನಿಸ್ತು ಅಂದ್ಬಿಟ್ಟು ಅದ್ರ ಬಗ್ಗೆ ತಿಳಿಸಿ. ಈಗ ಗೋವಿಂದ ಬೆಂಗಳೂರಿಗೆ ಹೋದ, ಹೆಂಗೋ ಇರಲಿ ಬಿಡಿ. ಈಗ ನಾವು ಆದಷ್ಟು ಪ್ರಯತ್ನ ಪಟ್ಟು ಸರಿ ಮಾಡಬೇಕು, ಅವ್ರಿಬ್ಬರು ಒಂದು ಮಾಡಬೇಕು, ಲತನೂ ಗೋವಿಂದೂ ಅಂತ ಒಂದಾಗಲಿಲ್ಲ. ನಿಮ್ಮ ಕಂಡಾಗ 10-15 ಸತಿ ನ್ಯಾಯ ತೀರ್ಮಾನ ಮಾಡಿ ಎಲ್ಲ ಸರಿ ಮಾಡಿವಿ. ಕೊನೆಗೆ ಇವರು ಹಿಂಗೆ ಮಾಡ್ಕೊಂಡು ಈಗ ಡೈವರ್ಸು ತಗೊಂಡವ್ರೆ. ಅವಳ ಪಡ್ಗೆ ಅವಳು ನಿಮ್ಮದೇಗಳು, ಇವನ ಪಡ್ಗೆ ಇವನು. ಇನ್ನು ನಾವಿನ್ನೇನು ಮಧ್ಯದಲ್ಲಿ ನಾವೇನು ಮಾಡಂಗಿರೋದು, ಗಂಡ ಹೆಂಡತಿ ಅವರೇ ಒಂದಿಲ್ಲ ಅಂದರೆ ಅದಕ್ಕೆ ಅವ್ರವ್ರ ಪಡ್ಗೆ ಅವ್ರವ್ರು ಇರಲಿ. ಅದಕ್ಕೆ ಕಣ್ರಪ್ಪ, ದಯವಿಟ್ಟು ನಿಮ್ಮ ಅನಿಸಿಕೆಗಳು ನಮಗೆ ಭಾಳ ಮುಖ್ಯ. ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ನಮಗೆ. ಇದು ಹ್ಯಾಪಿ ಎಂಡಿಂಗ್ ಕೊಟ್ಟನೇಬೇಕು ಅಂತ ತೀರ್ಮಾನ ಆಗದೆ. ನಾವು ನೋಡ್ದೋ ಈಗ ನೋಡಿ, ನೀವೇ ಚಾನಲ್ ತೆಗೆದು ನೋಡಿ, ವ್ಯೂಸು ಕಮ್ಮಿ ಆಗದೆ. ಸುಮ್ಮನೆ ಯಾಕೆ ಇವಾಗ ಹಳೆ ಸ್ಟೋರಿ ಅದೇ ಈಗ ಏನು ಮಾಡೋದು ರಿಪೀಟ್ ಅಂತಲೇ ಬರ್ತದೆ ಹೊರತು ಇನ್ನೇನು ಬರೋಕ್ಕಿಲ್ಲ. ಹೆಚ್ಚು ಕಮ್ಮಿ ಸ್ಟಾರ್ಟಿಂಗಿಂದನೂ ಒಂದೇ ಸ್ಟೋರಿ ಬಂದಿದ್ದು. ಡಿಫ್ರೆಂಟ್ ಸ್ಟೋರಿಗಳು ಆದಷ್ಟು ಒಂದು 500,000 ಎಪಿಸೋಡಲ್ಲೇ ಮುಗಿಸ್ಕೊಂಡು ಬೇರೆ ಸ್ಟೋರಿಗಳು ಮಾಡ್ಕೊ ಹೋಗೋದ ಅಲ್ವರಪ್ಪ. ಸರಿ, ಮತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಪ್ಪ. ಹಂಗೆ ವೀಡಿಯೋ ಬಗ್ಗೆ ಅನಿಸಿಕೆನೂ ತಿಳಿಸಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರೆ ಮತ್ತೆ ನಮಸ್ಕಾರ.